ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದರೆ, ಸಿಮೆಂಟ್ ಲೋಡ್ ಮಾಡ್ಕೊಂಡು ಬಂದಿದ್ದು ಲೋಡ್ನೇ ಏನು ವೀಡಿಯೋ ಮಾಡೋದು ಅಂತ ಹೇಳ್ಬಿಟ್ಟು ಬರ್ತಾ ಮಾಡಲಿಲ್ಲ. ಈಗ ಹೋಗ್ತಾ ಮಾಡಲೇಬೇಕಾಗಿ ಬರುತ್ತೆ. ವಿಷಯ ಏನಪ್ಪ ಅಂದರೆ, ರಿಟರ್ನ್ ಮತ್ತೆ ಇಲ್ಲಿಂದ ಅಲ್ಲಿಗೆ ಲೋಡಿದೆ. ಎಲ್ಲಿ ಖಾಲಿ ಆಗಿದೆಯೋ ಅಲ್ಲಿಂದ ಮತ್ತು ಎಲ್ಲಿಗೆ ಲೋಡ್ ಆಗಿತ್ತೋ ಅಲ್ಲಿಗೆ ಈಗ ಇಲ್ಲಿಂದ ಲೋಡ್ ಆಗ್ತಾ ಇದೆ ಮೇನ್ಸು. ಬನ್ನಿ ಹೋಗೋಣ ಫ್ರೆಂಡ್ಸ್. KB ಕ್ರಾಸಿಂದ ಫಸ್ಟ್ ಟೈಮ್ ತುಂಬ್ತಾ ಇರೋದು. ದಾರಿ ಇದೆ ಯಾವುದೋ ಗೊತ್ತಿಲ್ಲ, ಸಿಂಗಲ್ ರೋಡು. ಆಪೋಸಿಟ್ ಗಾಡಿ ಬಂದರೆ ಪಾಸ್ ಆಗಲ್ಲ. ಇದರಲ್ಲಿ ಹೋಗ್ತಾ ಇದ್ದೀನಿ ಹಾಕ್ಸ್ಕೊಂಡು. ಈಗ ಮುಂದೆ ಹೋದರೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಅವರು ಟ್ರಾನ್ಸ್ಪೋರ್ಟ್ನವ್ರು ಬಂದ್ಬಿಟ್ಟು ಈ ರೋಡಲ್ಲಿ ಹೋಗಿ ಅಂತೇಳಿ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಹೊಡ್ಕೊಳ್ಳಿ ಮನೆ ಬರ್ತವೆ, ಅಲ್ಲಿ ಅಡಿಕೆ ತೋಟದ ಮಧ್ಯೆ ಹೋಗ್ಬೇಕು ಅಂತ ಹೇಳಿದ್ರು. ಹೋಗ್ತಾ ಇದ್ದೀನಿ, ಡೆಡ್ ಹ್ಯಾಂಡ್ ಹೋಗಿ ಅಂತ ಹೇಳಿದ್ರು. ಬನ್ನಿ ಮುಂದೆ ಹೋಗೋಣ ಫ್ರೆಂಡ್ಸ್. ಫೈನಲಿ ಲೋಡಿಂಗ್ ಪಾಯಿಂಟಿಗೆ ಬಂದೆ ನಾನು. ಏನೋ ಇಲ್ಲಿ ಮೇನ್ಸ್ ಅಂದರೆ ಟಿಪ್ಪರಲ್ಲಿ ಮೇಲೆ ತಂದು ಹಾಕಿರ್ತಾರೆ, ಅದನ್ನು ತುಂಬ್ತಾರೆ ಅಂದ್ಕೊಂಡೆ. ಇಲ್ಲಿ ಡೈರೆಕ್ಟು ನಮ್ಮೊಂದು ಸ್ಪಾಟ್ಗೆ ಕರೆಸ್ಬಿಟ್ಟವ್ರೆ. ಜಾಗ ನೋಡಿಬಿಟ್ರೆ ಈಗಲೇ ಮೀಟ್ರ್ ಆಫ್ ಆಯ್ತೈತೆ. ಅಪ್ ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅಪ್ ಹೆಂಗಿದೆ, ಗಾಡಿ ಒಳಗಿಂದ ಸ್ವಲ್ಪ ಗಾಡಿ ಗ್ಲಾಸ್ ಎಲ್ಲ ಗಲೀಜಾಗ್ಬಿಟ್ಟೈತೆ, ಹಂಗಾಗಿ ಕೆಳಗಿಳಿದು ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಮೇಲೆಗಡೆ ಗಾಡಿ ನಿಂತವೆ. ಇಲ್ಲಿಂದ ಒಂದು 60 ಮೀಟ್ರು ಫುಲ್ ಅಪ್ಪಿದೆ. ಫಸ್ಟ್ ಟೈಮು ಹತ್ತಿಸ್ತಾ ಇರೋದು. ಎಲ್ಲ ಆಲ್ ದ ಬೆಸ್ಟ್ ಹೇಳಿ. ನಮ್ಮ ಗಾಡಿ ಬಗ್ಗೆ ಕೇವಲ ಅಂದ್ಕೊಂಡ್ಬಿಟ್ಟಿದ್ದೇವೆ ಫ್ರೆಂಡ್ಸ್. ಈಗ ಅಯ್ಯೋ ನಮ್ಮ ಗಾಡಿ ಒಳ್ಳೆ ಪಿಕಪ್ ಇದೆ, 16 ವೇಲೆ ಅಲ್ಲಿ ಹತ್ತಕ್ಕೆ ಪೇಚಾಡ್ಬಿಡ್ತು. ನಾನು ಸ್ವಲ್ಪ ಭಯದಲ್ಲೇ ಇದ್ದೆ, ಯಾಕಂದರೆ ನಂಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸು ಇಲ್ಲ. ಹೊಸ್ದಾಗಿ ಗಾಡಿ ತೊಗೊಂಡಾಗೆ ನಾನು ಡ್ರೈವರ್ ಆಗಿರೋದು. ಅದಕ್ಕೂ ಮುಂಚೆ ನಾನು ಓಡಿಸೇ ಇಲ್ಲ, ನಂಗೆ ಗೊತ್ತೇ ಇಲ್ಲ ಲಾರಿ ಏನಂತ. ನಾನು ಇದ್ದಿದ್ದೆ ಬೇರೆ ಫೀಲ್ಡಲ್ಲಿ. ಒಂದೇ ಸ್ಟ್ರೆಚ್ಚಲ್ಲೇ ಹತ್ತು ಬಂದ್ಬಿಡ್ತು. ಎಲ್ಲರೂ ಶಾಕು. ಅಲ್ಲೆಲ್ಲ ನೋಡ್ತಾಯಿದ್ರು. ನಾನು ವೀಡಿಯೋ ಮಾಡ್ಸೋಣ ಅಂದ್ಕೊಂಡೆ, ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಇಲ್ಲೆಲ್ಲ ಕ್ಯಾಮ್ರಾ ಹಿಡಿಯೋಂಗಿಲ್ಲಲ್ಲ, ಹಂಗಾಗಿ ಮಾಡಲಿಲ್ಲ. ಬನ್ನಿ ಮುಂದೆ ನೋಡೋಣ. ಫೈನಲಿ ಲೋಡ್ ಆಯಿತು. ಲೋಡಾಗಿ ಬಿಲ್ ಬಂದಿದೆ. ಒಟ್ಟು ಇವತ್ತು 6 ಗಾಡಿ ಮಾತ್ರ, ಅದರಲ್ಲಿ ನಂದೇ ಲಾಸ್ಟ್ ಗಾಡಿ. ನನ್ನ ಅದೃಷ್ಟ ಚೆನ್ನಾಗೈತೆ ಅನ್ಕೋಬೇಕು. ಈ 3 ಟ್ರಿಪ್ಪಿಂದ ಪರವಾಗಿಲ್ಲ, ನಾನ್ ಸ್ಟಾಪ್ ನಿಲ್ಲದೆ ಕರೆಕ್ಟಾಗಿ ಓಡಾಡ್ತಿದ್ದೆ ಗಾಡಿ. ಮೇನ್ ರೋಡಿಗೆ ಬಂದ್ವಿ. ಈಗ ಇಲ್ಲಿ ಟ್ರಾನ್ಸ್ಪೋರ್ಟ್ ಅವರು ಎಲ್ಲಿದ್ದಾರ ಗೊತ್ತಿಲ್ಲ. ಇಲ್ಲೊಂದು ಹಾವಿತ್ತು, ಹೊಗೆ ಹಾಕಂತನೋ ಗೊತ್ತಿಲ್ಲ. ಕರೆಕ್ಟಾಗಿ ಸಣ್ಣ ಹಾವು. ಬನ್ನಿ ಟ್ರಾನ್ಸ್ಪೋರ್ಟರ್ ಎಲ್ಲಿದ್ದಾರೆ ನೋಡೋಣ. ಫೈನಲಿ ಬಿಲ್ಲೆಲ್ಲ ಬಂದು ಮೇನ್ ರೋಡಿಗೆ ಬಂದ್ವಿ. ಇಲ್ಲಿ ಬೇರೆ GC ಬರ್ಕೊಟ್ರು. ಇದು ಫಸ್ಟ್ನೇ ಗಾಡಿ, ಇದು ನಮ್ಮ ಫ್ರೆಂಡ್ದು. ಆಮೇಲೆ ಬಂದ್ಬಿಟ್ಟು ಇವು 4 ಗಾಡಿನೂ ಅದೇ ಕಂಪ್ನಿದೆ, ಎಲ್ಲ ಹಿರಿಯರು. ವಿಘ್ನೇಶ್ವರ ಅಂತೇಳಿ 5 ಗಾಡಿ. ಅದ್ರ ಜೊತೆಗೆ ನಂದೊಂದು ಗಾಡಿ ಲೋಡ್ ಆಗಿದೆ. ನಮ್ಮ ಒಂಟೆ ಮಧ್ಯದಲ್ಲಿ ನಿಂತಿದೆ. ಲಾಸ್ಟಿಂದ 2ನೇ ಗಾಡಿ ಆಗಿದೆ ನೋಡಿ. ಎಲ್ಲ ಒಂದೇ ಥರ ಕ್ಯಾಬಿನು, ಎಲ್ಲ ಒಂದೇ ಮಾಡಲ್ ಗಾಡಿ. ಇವರೇ ನಮ್ಮ ಫ್ರೆಂಡು. ಇಲ್ಲಿ ಲೋಡ್ ತೋರಿಸಿದ್ದು. ಮುಂದೆ ಸಿಗ್ತಾರೆ ಊಟಕ್ಕೆ ಸಿಕ್ಕಾಗ ಮಾತಾಡಿಸ್ತೀನಿ. ಒಂದು ಗಾಡಿ ಹೊರಡ್ತು ನೋಡಿ, ಲಾಸ್ಟ್ ಇದ್ದಿದ್ದು ಗಾಡಿ ಹೊರಟ್ರು. ನಮ್ಮ ಒಂಟೆನ ಶೆಲ್ಪ್ ಮಾಡೋಣ. ಅವೆಲ್ಲ 16 ವೀಲು ಫ್ರೆಂಡ್ಸ್, ನಂದು ಒಂದೇ 14 ವೀಲು ನೋಡಿ. ಎಲ್ಲ ಹೊಂಟವ್ರೆ. ಬನ್ನಿ ನಾವು ಅವ್ರು ಬೆನ್ನ ಹಚ್ಚೋಣ. ಸ್ನೇಹಿತರೆ, ನಮ್ಮ ಗಾಡಿ ಪಿಕಪ್ ಇಲ್ಲ ಅಂತಿದ್ರು ಬಂದ ಡ್ರೈವರೆಲ್ಲ. ನನ್ನ ಕೈಯಲ್ಲಿ ಆ ಥರ ಏನು ಅನ್ನಿಸ್ತಾನೆ ಇಲ್ಲ ಇವತ್ತಿಗೂ. ಯಾಕಂದರೆ ನಾನು ಮತ್ತೆ ಅದರಲ್ಲೂ ಎಕ್ಸ್ಪೀರಿಯೆನ್ಸ್ ಡ್ರೈವರು ಅಲ್ಲ. ನನಗೆ ಇಷ್ಟು ಈಸಿಯಾಗಿ ಆರಾಮಾಗಿ ಫೇಸ್ ಮಾಡ್ತಾಯಿದ್ದೀನಿ ಗಾಡಿನ. ನಮ್ಮ ಗಾಡಿಗೆ ಬಂದು ಡ್ರೈವರ್ಗಳೆಲ್ಲ ಅವಾಗ ಇನ್ನೂ ನನಗೆ ಡ್ರೈವಿಂಗ್ ಎಲ್ಲ ಗೊತ್ತೇ ಇಲ್ಲ, ಇದು ಹೆಂಗೆ ಓಡಿಸ್ಬೇಕು ಅನ್ನೋದು. ಅಂದರೆ ಸಿಂಗಲ್ ಲಿಡ್ಲು, ಡಬಲ್ ಲಿಡ್ಲು ಅಂತೆಲ್ಲ ಬರ್ತದಲ್ಲ ಇದರಲ್ಲಿ. ಅವಾಗೆಲ್ಲ ನನಗೆ ಈ ಗೇರ್ಗಳೇ ಗೊತ್ತಿರಲಿಲ್ಲ ನೋಡಿ. ಆ ಟೈಮಲ್ಲಿ ನಮ್ಮ ಇವರೆಲ್ಲ ಹೇಳ್ತಾಯಿದ್ರು ಡ್ರೈವರ್ಗಳು, ಈ ಗಾಡಿ ಪಿಕಪ್ ಇಲ್ಲ, ಹಂಗೆ ಹಿಂಗೆ ಸಣ್ಣ ಇಂಜಿನು ಅಂತ. ಓಡಿಸಿದ್ರೆ ಎಲ್ಲ ಪಿಕಪ್ ಇರುತ್ತೆ ಫ್ರೆಂಡ್ಸ್. ಈಗ ನಾವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತಲ್ವಾ. ನೋಡಿ ಆರಾಮಾಗಿ 16 ವೀಲ್ ಗಾಡಿಗಳ ಜೊತೆಗೆ ಹೋಗ್ತೀನಿ. ಗೊತ್ತಾಗುತ್ತೆ ನಿಮಗೆ ಬೆಳಗ್ಗೆವರೆಗೂ. ಈಗ ಕ್ಲಿಪ್ ಹಾಕ್ತಾ ಇರ್ತೀನಲ್ಲ ನೋಡಿ ಫ್ರೆಂಡ್ಸ್. ಊಟಕ್ಕಂತೇಳಿ ನಿಲ್ಲಿಸ್ದೆ ಗಾಡಿ ನೋಡಿ. ಆ ಕಡೆ ಸೈಡ್ ಇದೆ. ಇಲ್ಲಿ ಡಾಬಕ್ಕೆ ಬಂದಿದ್ದೀನಿ, ತೋರಿಸ್ತೀನಿ.
ಫೋಕಸ್ ಜಾಸ್ತಿ ಇರೋದ್ರಿಂದ ಡಾಬರ್ ಹೆಸರೇ ಕಾಣಿಸ್ತಾ ಇಲ್ಲ. ಇದು ಗ್ರೀನ್ಲ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೇಳಿ. ಬನ್ನಿ ಒಳಗೋಣ. ಒಳ್ಳೆ ಜಿಂಗ್ ಚಕ್ಕಾಗಿ ಮಾಡೋರೆ ನೋಡಿ. ಫುಲ್ಲು ನೀಟಾಗಿದೆ. ಎಲ್ಲಿ ಕೂತ್ಕೊಳ್ಳೋದು? ಎಸ್, ಇಲ್ಲಿ ಖಾಲಿ ಇದೆ. ಓಕೆ, ಇಲ್ಲೇ ಕೂತ್ಕೊಂಡ್ಬಿಡೋಣ. ಇದು ನನಗೆ ಇಟ್ಟಿರೋದು ಮೋಸ್ಟ್ಲಿ. 2 ಲೀಟ್ರ್ ನೀರು ಹೇಳಿದೆ. ಬನ್ನಿ, ಊಟ ಬಂದರೂ ಕೂಡಲೇ ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನನಗೆ ಇಷ್ಟವಾದ ಮಟನ್ ಮಸಾಲ ಮತ್ತು 2 ರೊಟ್ಟಿ ಸೈಡ್ಸ್ ಕೊಟ್ಟವ್ರೆ. 2 ಲೀಟ್ರ್ ಬಾಟ್ಲು ಕೊಟ್ಟವ್ರೆ. ತಿಂದ್ಬಿಟ್ಟು ಟೇಸ್ಟ್ ನೋಡಿ ಆಮೇಲೆ ನಿಮ್ಗೆ ಹೇಳ್ತೀನಿ ಹೆಂಗಿತ್ತು ಅಂತೇಳಿ. ಫ್ರೆಂಡ್ಸ್, ಫೈನಲಿ ಊಟ ಎಲ್ಲ ಮುಗೀತು. ಅದೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ರೆಸ್ಟೋರೆಂಟು. ಚೆನ್ನಾಗಿದೆ ಊಟ, ಆದರೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನ್ನಿಸುತ್ತೆ. ಅಲ್ಲ ಪಾಪ ಅವ್ರ ಮೇಂಟೆನೆನ್ಸ್ ಅದು ಇರುತ್ತೆ ಬಿಡಿ, ನಾವು ಅದನ್ನೆಲ್ಲ ಮಾತಾಡ್ಬಾರ್ದು. ಚೆನ್ನಾಗಿದೆ. ಈಗ ನಮ್ಮ ಪಯಣ ಸ್ಟಾರ್ಟ್ ಮಾಡುವ. ಲೇಟ್ ಆದರೆ ನಿದ್ದೆ ಬರ್ತದೆ. ಈಗ ಅಲ್ಲಿ ತಿಂದಿರೋ ಖಾರಕ್ಕೆ ಫುಲ್ಲು ಹೇಳ್ಬಾರ್ದು, ಮೂಗೆಲ್ಲ ಕಟ್ಕೊಬಿಟ್ಟೈತೆ, ಅಷ್ಟು ಖಾರ. ಸ್ವಲ್ಪ ಅಂದರೆ ನಂಗೆ ಖಾರ. ಓಕೆ, ಹೋಗುವ. ನನ್ನ ಈ ವಿಡಿಯೋನ ನೋಡೋರೆಲ್ಲ ಒಂಚೂರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಬರ್ತಾಯಿಲ್ಲ. ನಾನು ಇದನ್ನು ಕೇಳಬಾರ್ದು ಅಂದ್ಕೊತೀನಿ. ಯಾಕೆ ಗೊತ್ತಾ, ನಾನು ಮಾಡ್ತಾ ಇರೋ ಕಂಟೆಂಟ್ ನೋಡ್ಬಿಟ್ಟು ನನಗೆ ಲೈಕ್ಸು, ಕಮೆಂಟ್ಸು, ಸಬ್ಸ್ಕ್ರೈಬು ಬರಬೇಕು. ಆ ಥರ ಯೋಚನೆ ನನಗಿದೆ. ಆದರೆ ನಾನು ಈಗ ನಿಮಗೆ ಎಲ್ಲ ನಾನು ಹಾಕೋ ವೀಡಿಯೋಗಳಿಗೆಲ್ಲ ನನಗೊಂದು ತೃಪ್ತಿ ಬೇಕು ಅಂದರೆ ಅವೆಲ್ಲ ಆಗ್ತಾ ಇರಬೇಕಲ್ವಾ. ಆದಂಗೆಲ್ಲ ನನಗೂ ಖುಷಿ ಇರುತ್ತೆ. ಆವಾಗ ಇನ್ನೂ ಹೆಚ್ಚಿನದಾಗಿ ವೀಡಿಯೋ ಕಡೆನೇ ಗಮನ ಕೊಡ್ತೀನಿ. ಯಾಕಂದರೆ ನಾವು ಇರೋದೊಂದು ಜೀವನ, ಪುನೀತ್ ರಾಜ್ಕುಮಾರ್ ಹೇಳ್ತಾರಲ್ಲ, ಇರೋದೊಂದು ಜೀವನ ಎಂಜಾಯ್ ಮಾಡಬೇಕು ಅಂತೇಳಿ. ಆ ಥರ ಎಂಜಾಯ್ ಅಂದರೆ ಈ ಬೇರೆ ಥರ ಅಲ್ಲ. ಈ ನೋಡಿ, ದೇಶ ನೋಡಬೇಕು, ಕೋಶ ಓದಬೇಕು. ನಾವು ಈ ಥರ ಪಾಲಿಸಿಯವರು ಅಲ್ಲಲ್ಲ. ಈ ಥರ ಪಾಲಿಸಿಯವರು ಅಂದರೆ ಇದರಲ್ಲೂ ಇದೆ. ನಮ್ಮದು ಹೆಂಗಂದರೆ ಕಷ್ಟದಾರಿ ಜೀವನ. ನಾವು ಮಾಡ್ತಾ ಇರೋ ಕಷ್ಟಕ್ಕೆ ಪ್ರತಿಫಲ ಸಿಗೋವರೆಗೂ ಬಿಡಲ್ಲ ನಾವು. 10 ರೂಪಾಯಿ ಎಲ್ಲರೂ ಕಳ್ಕೊಂಡ್ರೆ ಅದನ್ನು 10 ದಿನ ಯೋಚನೆ ಮಾಡ್ತೀನಿ. 1000 ರೂಪಾಯಿ ಎಲ್ಲರೂ ಊಟ ಮಾಡಿಕೊಂಡು ಖರ್ಚು ಮಾಡಿ ಖಾಲಿ ಮಾಡಿದ್ರೆ, 4 ಜನಕ್ಕೆ ಊಟ ಹಾಕ್ಸಿ ಅದನ್ನು ಯೋಚನೆ ಮಾಡಲ್ಲ. ನಂದು ಆ ಥರ ಕ್ಯಾರೆಕ್ಟ್ರು. ಬನ್ನಿ ಮುಂದೆ ಹೋಗೋಣ. ಮಾತಾಡ್ತಾ ಹೋದರೆ ಮುಗಿಯಲ್ಲ, ನಂದು ರೋದನೆ ಆಗೋಗ್ಬಿಡುತ್ತೆ ಈ ವಿಡಿಯೋದಲ್ಲಿ. ಹಂಗಾಗಿ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಪ್ರತಿಯೊಂದು ಪಾಯಿಂಟ್ಸು ನಂಗೆ ಇಷ್ಟ ಆಗೋದನ್ನು ಯಾವುದೇ ವಿಡಿಯೋದಲ್ಲಾಗಲಿ 1 ನಿಮಿಷ ನನಗೆ ಅಂತ ಎತ್ತಿಟ್ಕೊಂಡ್ಬಿಡ್ತೀನಿ ಇನ್ಮೇಲೆ. ನನ್ನ ಮನ್ಸಿಗೆ ಬಂದಿದ್ದನ್ನು ಹೇಳೋಕ್ಕೆ ಅಂತೇಳಿ. ಫ್ರೆಂಡ್ಸ್, ನೈಸ್ ರೋಡಿಗೆ ಹತ್ತುತ್ತಾ ಇದ್ದೀನಿ. ನನ್ನ ಜೊತೆಗೆ ಹಿರಿಯೂರು ಗಾಡಿ 5 ಬಂದಿತ್ತು. 5 ಒಂದು ಸಿಗಲಿಲ್ಲ. ಮೋಸ್ಟ್ಲಿ ಮಲಗಿದಾರೆ ಅನ್ಸುತ್ತೆ. ಫೋನ್ ಮಾಡಿದೆ, ಒಬ್ರಿಗೆ ಎತ್ತಲಿಲ್ಲ, ನಮ್ಮ ಫ್ರೆಂಡ್ಗೆ. ಹಂಗಾಗಿ ಸಿಂಗಲಾಗೆ ಹೋಗ್ಬಿಡೋಣ, ಮತ್ತೆ ನಿಲ್ಲಿಸ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಮುಂದೆ ಹೋಗೋಣ. ಫ್ರೆಂಡ್ಸ್, ಈಗ ಬಾರ್ಡ್ರ್ ಹತ್ರ ಬಂದೆ. ಇಲ್ಲೇ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತೇಳಿ. ಇಲ್ಲೇ 89 ರೂಪಾಯಿ ಇದೆ ರೇಟು. ತಮಿಳ್ನಾಡಲ್ಲಾದರೆ 92 ಚಿಲ್ಲರೆ ಇದೆ. 93 ಹತ್ತತ್ರ ಇದೆ. ಇಲ್ಲಿ ರೇಟ್ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ 89 ಇದೆ. ಇಲ್ಲಿಗೂ ಅಲ್ಲಿಗೂ 3 ರೂಪಾಯಿ ಡಿಫ್ರೆನ್ಸ್ ಇದೆ. ಟೈರ್ಗಳೆಲ್ಲ ಚೆಕ್ ಮಾಡಿಕೊಂಡೆ, ಎಲ್ಲ ಪರವಾಗಿಲ್ಲ, ತಣ್ಣಗೆ ಇದ್ದಾವೆ. ಬನ್ನಿ ನಮ್ಮ ಒಂಟೆಗೆ ಸುಸ್ತನ್ನೋದೇ ಆಗುತ್ತಾ ಇಲ್ಲ ಗೊತ್ತಿಲ್ಲ, ನಂಗೆ ಮಾತ್ರ ಆಗ್ತಾಯಿದೆ. ಏನು ಮಾಡೋದು, ಒಬ್ಬನೇ ಬೇರೆ ಆಗ್ಬಿಟ್ಟಿನಾ. ಇದೊಂದು ಟೈರ್ ಚೇಂಜ್ ಮಾಡಬೇಕು ಫ್ರೆಂಡ್ಸ್. ಒಂದೇ ಒಂದು ಟೈರು, ಇನ್ನು ಉಳಿದಿದ್ದೆಲ್ಲ ಕರೆಕ್ಟಾಗಿದ್ದಾವೆ ಎಲ್ಲ ಟೈರು. ಅದೊಂದು ಟೈರು ಫುಲ್ ವೀಕ್ ಇದೆ, ನೋಡ್ತಾ ಇರ್ಬೋದು. ಒಳಗಿನ ಟೈರು ಇನ್ನೆಲ್ಲ ಓಕೆ ಇದೆ ಟೈರು. ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಫ್ರೆಂಡ್ಸ್, ಇಲ್ಲಿ ತಪ್ಪೂರಲ್ಲಿ ಆನ್ಲೈನ್ ಕೇಸ್ ಬೀಳೋದಂತೆ ಇನ್ಮೇಲೆ.
ಇಲ್ಲಿ 30 ಸ್ಪೀಡ್ ಒಳಗೆ ಇರಬೇಕಂತ ಗಾಡಿ. ಅದ್ರ ಮೇಲಿದ್ರೆ ಕೇಸ್ ಬೀಳುತ್ತೆ ಅಂತ ಹೇಳ್ತವ್ರೆ. ನೋಡ್ಕೊಂಡು ಹುಷಾರಾಗಿ ಡ್ರೈವರ್ಗಳು ನೋಡ್ಕೊಂಡು ಒಂಚೂರು ಬನ್ನಿ ಫ್ರೆಂಡ್ಸ್. ಈಗ ಕರೂರು ಬಿಟ್ಬಿಟ್ಟು ಕರ್ಕಳೆ ಹತ್ರ ಹೋಗ್ತಾ ಇದ್ದೀನಿ. ಚೆಟ್ಟಿನಾಡು ಹತ್ರ ಅನ್ಲೋಡ್ ಅಲ್ವಾ, ಚೆಟ್ಟಿನಾಡು ಸಿಮೆಂಟಿಗೆ ಹೋಗ್ತಾ ಇದ್ದೀನಿ. ಇನ್ನು 17 ಕಿಲೋಮೀಟ್ರ್ ಇದೆ. ಟೈಮ್ ಬಂದು 10 ಕಾಲ ಆಗಿದೆ. ಬಿಸಿಲು ಈಗ ಮುಗ ಚಚ್ತಾ ಇದ್ದಾಳೆ. ಟೈರೆಲ್ಲ ಫುಲ್ಲು ಹೀಟ್ ಆಗಿದ್ದಾವೆ. ಇನ್ನು 4 ಗಾಡಿ ಇಲ್ಲಿಂದ ಒಂದು 150 ಕಿಲೋಮೀಟ್ರ್ ಹಿಂದೆ ಇದ್ದಾವೆ. ಇನ್ನು ನಾನೇನೋ ಬಂದ್ಬಿಟ್ಟೆ, ಯಾಕಂದರೆ ರಿಟರ್ನ್ ಲೋಡ್ ಆಗುತ್ತೆ ಬೇಗ ಬಂದರೆ. ಅವರು ಪಾಪ ಇಲ್ಲಿಂದ ಹೋಗಿ ಅಲ್ಲಿಗೆ ಎಂಟಿ ಇಲ್ಲಿಂದ ಅಲ್ಲಿಗೆ ಹೋಗಿ ಲೋಡ್ ಮಾಡ್ಕೊಂಡು ಬಂದವ್ರೆ. ಹಂಗಾಗಿ ನಿದ್ದೆ ಕಟ್ಟಿದ್ದಾರೆ. ನಾನು ಇಲ್ಲಿಂದನೇ ಹೋದೆ, ಆದರೆ ನಿದ್ರೆ ಮಾಡ್ಕೊಂಡು ಹೋಗಿದ್ದೆ ನಾನು. ಕರೆಕ್ಟ್ ಒಂದು 2 ಅವರ್ ನಿದ್ದೆ ಮಾಡಿದ್ರೆ ಸ್ವಲ್ಪ ಕ್ಲಿಯರ್ ಆಗ್ತೀವಲ್ಲ, ಹಂಗಾಗಿ ಅವ್ರು ನಿಲ್ಲಿಸ್ಕೊಂಡು ಬಂದವ್ರೆ. ಬೇಗ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ಅನ್ಲೋಡ್ ಮಾಡಿಸಿ ಮತ್ತೆ ರಿಟರ್ನ್ ಲೋಡ್ ಮಾಡಿಸ್ಬಿಡೋಣ ಫ್ರೆಂಡ್ಸ್. ಬಂದೆ ಫೈನಲಿ ಲೊಕೇಶನ್ಗೆ. ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಹೋಗ್ಬೇಕು. ಒಳಗೆ ಹೋಗ್ಬಿಟ್ಟು ಎಂಟ್ರಿ ಮಾಡಿಸಿದ್ರೆ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ. ಅನ್ಲೋಡು ಇವಾಗ ಆಗುತ್ತೆ. JCB ಅನ್ಲೋಡ್ ಮಾಡೋದಂತೆ. ಬನ್ನಿ ಹೋಗೋಣ ಅಲ್ಲಿ ಒಳಗೆ. ಏನಪ್ಪ ಅಂದರೆ ಬಿಸಿಲು ಇವತ್ತು ಭಯ ಆಗ್ತಿತ್ತು. ಟೈರ್ಗಳು ಬೇರೆ ಹೀಟ್ ಆಗ್ತಾವಲ್ಲ. ನಿಧಾನಕ್ಕೆ ಬಂದೆ, ಪರವಾಗಿಲ್ಲ, ಆರಾಮಾಗಿ ಬಂದೆ. ಒಬ್ಬನೇ ಇರೋದ್ರಿಂದ ಸ್ವಲ್ಪ ನಿದ್ದೆದೊಂದು ಪ್ರಾಬ್ಲಮ್ ಇತ್ತು, ಹಂಗೆ ಅಡ್ಜಸ್ಟ್ ಮಾಡ್ಕೊಂತ ಬಂದೆ. ಆ ಕಡೆಯಿಂದ ಲೋಡಾಗಿ ಬರ್ತಾ ಇದ್ದಾವೆ ಗಾಡಿ. ಇಲ್ಲಿ ಇದು ಬಂದ್ಬಿಟ್ಟು ಓಪನ್ ಗಾಡಿಗಳು ಹೋಗೋ ಜಾಗ. ಅಲ್ಲಿ ಇನ್ನೊಂದು ಐತೆ, ಅದು ಬಲ್ಕರ್ ಹೋಗೋ ಜಾಗ. ಅದು ಈ ಬ್ರಿಡ್ಜು ಹೈಟ್ ಕಡಿಮೆ ಇರೋದ್ರಿಂದ ಇಲ್ಲಿ ಗಾಡಿಗಳು ಹೋಗಲ್ಲ ನೋಡಿ. ಹೈಟು ಕಡಿಮೆ ಇರೋದ್ರಿಂದ ಇಲ್ಲಿ ಗಾಡಿಗಳು ಹೋಗಲ್ಲ ಫ್ರೆಂಡ್ಸ್. ಫೈನಲಿ ಚೆಟ್ಟಿನಾಡು ಫ್ಯಾಕ್ಟ್ರಿ ಹತ್ರ ಬಂದೆ. ಒಳಗೆ ಇನ್ನೊಂದು ಕಿಲೋಮೀಟ್ರ್ ಹೋಗ್ಬೇಕು. ಹೋದರೆ ಆಯಿತು. ಹೋಗ್ಬಿಟ್ಟು ಗಾಡಿ ಫಸ್ಟ್ ಈಗ ಎಂಟ್ರಿ ಮಾಡಿಸ್ಬಿಡೋಣ. ಎಂಟ್ರಿ ಮಾಡಿಸ್ಬಿಟ್ಟು ಹಂಗೆ ರಿಟರ್ನ್ ಲೋಡಿಗೆ ಒಂದು ಫೋನ್ ಹೊಡೆದಿರ್ತೀನಿ. ನಿನ್ನೆ ರಾತ್ರಿನೇ ಹೇಳಿದ್ದೆ ಅವರಿಗೆ ಗಾಡಿ ಬರ್ತೈತೆ ಅಂತ. ಬನ್ನಿ ಅಂತ ಹೇಳಿದ್ರು ಅವರು. ಪಳನಿಯಪ್ಪ ಅಂತ ನಮ್ಮ ಟ್ರಾನ್ಸ್ಪೋರ್ಟರು. ಬನ್ನಿ ಅಲ್ಲಿ ಫ್ಯಾಕ್ಟ್ರಿ ಹತ್ರ ತೋರಿಸ್ತೀನಿ ಮುಂದೆ. ಸುಮಾರು ದೊಡ್ಡ ಪಾರ್ಕಿಂಗ್ ಇದೆ. ಏನಿಲ್ಲ ಅಂದರೂ ಒಂದು 400 ಗಾಡಿಗಳಂತೂ ಇರ್ತದೆ ಒಳಗೆ. ಬಲ್ಕರು ಮತ್ತು ಬಾಡಿ ಗಾಡಿ ಎಲ್ಲ ಸೇರಿ. ಫ್ರೆಂಡ್ಸ್, ಈ ಕಡೆ ಲೆಫ್ಟ್ ಸೈಡಲ್ಲಿ ಟ್ರಂಚ್ ಇದೆಯಲ್ಲ, ಟ್ರಂಚ್ ಒಳಗೆ ರೈಲ್ವೆ ಟ್ರ್ಯಾಕ್ ಇದೆ. ಇಲ್ಲಿಗೆ ವ್ಯಾಗಿನ್ ಬರುತ್ತೆ ಸಿಮೆಂಟ್ ಲೋಡ್ ಆಗೋಕ್ಕೆ. ಇಲ್ಲಿಗೆ ಬರುತ್ತೆ ನೋಡಿ, ಪಕ್ಕದಲ್ಲಿ ಟ್ರ್ಯಾಕ್ ಇದೆ, ನೋಡ್ತಾ ಇರ್ಬೋದು. ವ್ಯಾಗಿನ್ ಬಂತು ಅಂದರೆ ನಮ್ಮ ಗಾಡಿಗಳೆಲ್ಲ ಲೋಡಿಂಗ್ ಆಗೋದು ಸ್ವಲ್ಪ ಕಡಿಮೆ. ಬರೋದನ್ನೆಲ್ಲ ಅದೇ ಎತ್ಕೊಂಡು ಹೋಗ್ಬಿಟ್ರೆ ನಮಗೇನು ಸಿಗಲ್ಲ ಅವಾಗ. ನೋಡಿ ಫ್ರೆಂಡ್ಸ್, ಫ್ಯಾಕ್ಟ್ರಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಮುಂದೆ. ಕಾಣಿಸ್ತಾ ಇದೆಯಲ್ಲ ಫ್ಯಾಕ್ಟ್ರಿ. ಬನ್ನಿ ಮುಂದೆ ಹೋಗ್ಬಿಟ್ಟು ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಿ ಆಮೇಲೆ ಮಾತಾಡೋಣ ಫ್ರೆಂಡ್ಸ್. ಫೈನಲಿ ಲೋಡ್ ಆಗಿ ಹೊರಗೆ ಬಂತು ಗಾಡಿ. ಬಂದು ಹೋಗಿ ಸ್ನಾನ ಮಾಡ್ಕೊಂಡೆ. ಇಲ್ಲಿ ಪಾರ್ಕಿಂಗಲ್ಲಿ ಒಂದು ಬಾತ್ರೂಮ್ ಇದೆ. ಈ ನಮ್ಮ ಕಡೆ ಹಳ್ಳಿ ಸೈಡಲ್ಲೆಲ್ಲ ಈ ಎಮ್ಮೆಗಳು ತೊಳೆಯೋಕ್ಕೆ ಅಂತೇಳಿ ತೊಟ್ಟಿ ಮಾಡಿರ್ತಾರಲ್ಲ, ಆ ಥರ ಒಂದು ತೊಟ್ಟಿ ಮಾಡೋರೆ. ಆ ತೊಟ್ಟಿಲಿ ಹೋಗಿ ನಮ್ಮ ಡ್ರೈವರ್ಗಳೆಲ್ಲ ಸ್ನಾನ ಮಾಡಬೇಕು. ಅದು ಚೆನ್ನಾಗಿದೆ ಪಾಪ, ಸೂಪರಾಗಿದೆ. ಮತ್ತು ನಮ್ಮ ಫ್ರೆಂಡು ಈಗ ಸಿಕ್ಕಿದ್ರು ಪಾಪ. ಅವರು ಇವಾಗ ಬಂದರು. ನಂದು ಬೆಳಗ್ಗೆನೇ ಅನ್ಲೋಡ್ ಆಗಿತ್ತು, ಅವ್ರದ್ದು ಈಗ ಅನ್ಲೋಡಾಗಿ ಹೊರಗೆ ಬಂತು ಗಾಡಿ. ನಾನು ಹೊರಟೆ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಈಗ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.